श्रीगुरुभ्यो नमः। हरि ओम। योऽन्तः प्रविश्य मम वाचमिमां सुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं। भवति दुर्भावादेडमो गोपिवाग्मी जलमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि धत्तां सन्निधिं मानसे च। तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सद्धर्मरताय च भजतां कल्पवृक्षाय नमतां कामधेनवे। ब्रह्मचर्य हरिप्रीति सुविद्यावादशालिनः इष्टदां कष्टहर्तॄन्नः विद्यामान्यान् मुनीन् नमः। श्रीगुरुभ्यो नमः। ಭಗವಂತನನ್ನ ವೇದಮಂತ್ರಗಳು ಹೇಳತಕ್ಕಂತಹ ರೀತಿ, ಅದೇ ರೀತಿಯಾಗಿ ಪ್ರಸಿದ್ಧವಾಗಿರತಕ್ಕಂತಹ ಯದಂತಿ ಎಚ್ಚ ದೂರಕ್ಕೆ ಭಯಂ ವಿಂದತಿ ಮಾಮಿಹ ಪವಮಾನ ವಿತಜ್ಜಹಿ ಎಂಬ ಮಂತ್ರ ಭಗವಂತನನ್ನು ಹೇಳಿದ ಬಗೆಯನ್ನು ಉಪನಿಷತ್ತು ವ್ಯಾಖ್ಯಾನ ಮಾಡಿತು. ಅದಾದ ಮೇಲೆ ಮುಂದೆ ಉಪನಿಷತ್ತು ರಾತ್ರಿ ಸೂಕ್ತದ ವ್ಯಾಖ್ಯಾನವನ್ನು ಮಾಡ್ತದೆ. ರಾತ್ರಿ ಸೂಕ್ತ ಆ ಭಗವಂತನ ಸ್ವರೂಪವನ್ನು ಯಾವ ರೀತಿಯಾಗಿ ಹೇಳ್ತದೆ ಅಂತ ಕೇಳಿದರೆ, ರಾತ್ರ್ಯಾಸ್ತು ದೇವತಾ ದುರ್ಗಾ ದುಸ್ವಪ್ನೆ ಸಾ ಪ್ರಭೋಜಿತ ಪಾಯಸೇನ ಹರೇರ್ ಮೃತ್ಯುಂ ರಾತ್ರಿ ಸೂಕ್ತ ದಕಾರಿಕಂ ಅಂತ ಹೇಳಿಕೊಂಡು ರಾತ್ರಿ ಸೂಕ್ತ ಇತ್ಯಾದಿ ಇದರ ದೇವತೆ ಯಾರು ಅಂತ ಕೇಳಿದರೆ, ಆ ರಾತ್ರಿ ಸೂಕ್ತ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತ. ನಮಗೆ ದುಸ್ವಪ್ನಾದಿಗಳು ಸಹಜವಾಗಿ ದುಸ್ವಪ್ನಾದಿಗಳು ಮನುಷ್ಯ ಕಾಣ್ತಾನೆ. ಈ ದುಸ್ವಪ್ನಾದಿಗಳ ಪರಿಹಾರಕ್ಕೋಸ್ಕರವಾಗಿ ರಾತ್ರಿ ಸೂಕ್ತವನ್ನು ಆ ಮಂತ್ರದ ಜಪಾದಿಗಳನ್ನು ಅದರ ಸ್ತೋತ್ರದ ಪಠಣೆಯನ್ನು ಮಾಡಬೇಕು ಎಂಬುದಾಗಿ ಉಪನಿಷತ್ತು ಹೇಳ್ತದೆ. ಆ ಪ್ರಸಿದ್ಧವಾಗಿರತಕ್ಕಂತಹ ರಾತ್ರಿ ಸೂಕ್ತ ಅದು 8 ರಂಗ್ಮಂತ್ರಗಳಿಂದ ಕೂಡಿರತಕ್ಕಂತಹದ್ದು. ರಾತ್ರಿ ವ್ಯಖ್ಯದಾಯತಿ ರುದ್ರ ದೇವ್ಯಕ್ಷಭಿ ವಿಶ್ವ ಅಭಿಶ್ರೇಯೋದಿತ ಪೂರ್ವಪ್ರ ಅಮರ್ತ್ಯ ನಿಮತಃ ದೇವ್ಯು ಉದ್ಧತಃ ಜ್ಯೋತಿಷ ಭಾರತೆ ತಮಃ. ಹೀಗೆ ರಾತ್ರಿ ಸೂಕ್ತ ಸಾಗ್ತದೆ. ಈ ರಾತ್ರಿ ಸೂಕ್ತ ಅದರ ಮೊದಲ ರಂಗಮಂತ್ರದ ವ್ಯಾಖ್ಯಾನವನ್ನು ಉಪನಿಷತ್ತು ಸಾದರಪಡಿಸ್ತದೆ. ಏನು ಅಂತ ಕೇಳಿದ್ರೆ, ಬಹುಬಿರ್ನಯನೈರ್ವಿಷ್ಣುಂ ಬಹುದೇದಂ ದದರ್ಶ ಅಯನ್ ಸರ್ವೇಷು ಲೋಕೇಶು ದತಾಸ್ತೇನೈವ ಹಿ ಶ್ರಿಯಃ. ಏನು ಅಂತಂದರೆ, ರಾತ್ರಿ ಸೂಕ್ತ ಅದರ ಪ್ರತಿಪಾದ್ಯಮಾನನಾಗಿರ್ತಕ್ಕಂಥವನು ಭಗವಂತ. ಅವನು ರಾತ್ರಿ ದೇವಿ ಅನಿಸಿದಕ್ಕಂತಹ ದುರ್ಗಾಂತರ್ಯಾಮಿ ಸ್ತ್ರೀರೂಪಿಯಾಗಿರತಕ್ಕಂತಹ ವಿಷ್ಣು ಎಲ್ಲಿದ್ದಾನೆ ಅಂತ ಕೇಳಿದರೆ, ಸರ್ವಲೋಕಗಳಲ್ಲಿ ಕೂಡ ಬಹು ಪ್ರಕಾರವಾಗಿ ಜಗತ್ತನ್ನು ನೋಡುತ್ತಾನೆ. ಮತ್ತು ಎಲ್ಲ ಈ ಜಗತ್ತಲ್ಲಿರತಕ್ಕಂತಹ ಏನೆಲ್ಲ ಸಂಪತ್ತುಗಳು ಇದೆ, ಆ ಎಲ್ಲ ಸಂಪತ್ತುಗಳನ್ನು ಕೂಡ ಧಾರಣೆ ಮಾಡಿರತಕ್ಕಂಥವನು ಯಾರು ಅಂತ ಕೇಳಿದರೆ ಅದು ಭಗವಂತ. ರಾತ್ರಿ ಸೂಕ್ತ ಪ್ರತಿಪಾದ್ಯಮಾನಾಗಿರತಕ್ಕಂಥವನು ರಾತ್ರಿ ಅಂತನಿಸಿಕೊಂಡು, ಅಂದರೆ ರಾತ್ರಿಯಿಂದ ಅವನು ಯಾಕೆ ಅವನನ್ನು ರಾತ್ರಿ ಅಂತ ಕೇಳ್ತಾರೆ ಅಂತ ಕೇಳಿದರೆ, ಭಗವಂತ
ರತಿತ್ವಾತ್ ಪರೋ ವಿಷ್ಣು ಮುಖ್ಯತೋ ರಾತ್ರಿರುಚ್ಯತೆ. ಭಗವಂತ ಒಳ್ಳೆಯ ಸುಖವನ್ನು ಕೊಡ್ತಾನೆ. ಅಂದರೆ ರಾತ್ರಿ ಅಂತ ಯಾಕೆ ಕರೀತಾರೆ ಭಗವಂತನನ್ನು? ಭಗವಂತ ರಾತ್ರಿ ಅಂತ ಯಾಕೆ ಅನಿಸಿಕೊಳ್ತಾನೆ ಅಂತ ಕೇಳಿದ್ರೆ, ರತಿದತ್ವಾತ್ ಪರೋ ವಿಷ್ಣು ಮುಖ್ಯತೋ ರಾತ್ರಿರುಚ್ಯತೆ. ಭಗವಂತ ರಾತ್ರಿ ರತಿದತ್ವಾತ್, ಅವನು ರತಿಯನ್ನು ನೀಡ್ತಾನೆ. ಯಾರಲ್ಲಿ ನಮಗೆ ಆನಂದವಾಗುವುದು ಯಾವಾಗ ಅಂತ ಕೇಳಿದ್ರೆ ಅದು ರಾತ್ರಿ. ಯಾಕೆ? ಸಹಜವಾಗಿ ನಿದ್ರಾದಿಗಳನ್ನು ಮಾಡಿದಾಗ ದೇಹಕ್ಕೆ ಆಗಿರತಕ್ಕಂತಹ ಆಲಸ್ಯ, ಎಲ್ಲ ಆಲಸ್ಯಗಳನ್ನು ಅದೇ ರೀತಿಯಾಗಿ ದೇಹಕ್ಕೆ ಆಗಿರತಕ್ಕಂತಹ ಸುಸ್ತು ಇವೆಲ್ಲವನ್ನೂ ಕೂಡ ನಿವಾರಣೆ ಮಾಡಲಿಕ್ಕೆ, ಇದೆಲ್ಲವೂ ಕೂಡ ಹೋಗಲಿಕ್ಕೆ ರಾತ್ರಿ ಕಾಲ ಇದು ಪ್ರಸಿದ್ಧ. ಅದಕ್ಕೋಸ್ಕರವಾಗಿ ಭಗವಂತ ರಾತ್ರಿ ಇಲ್ಲಿ ರಾತ್ರಿ ನಾಮಕನಾಗಿ ಅಲ್ಲಿ ಇರ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಎರಡನೆಯ ಪೂರ್ವಪ್ರ ಅಮರ್ತ್ಯ ನಿವತೋ ದೇವ್ಯೂತತಾ ಎಂಬಂತಹ ಮಂತ್ರಕ್ಕೆ ಉಪನಿಷತ್ತು ಅರ್ಥವನ್ನು ಮಾಡದೆ ಎಲ್ಲ ಹಿರಿಯರಾಗಿರ್ತಕ್ಕಂತಹ ಬ್ರಹ್ಮಾದಿಗಳನ್ನು, ಅದೇ ರೀತಿಯಾಗಿ ಎಲ್ಲ ಋಷಿಗಳನ್ನು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ, ಜ್ಞಾನದಿಂದಾಗಿ ಜ್ಞಾನವನ್ನು ಕೊಟ್ಟು ಜ್ಞಾನವನ್ನು ನೀಡುವ ಮೂಲಕವಾಗಿ ಅದರಲ್ಲಿ ಭಗವಂತನಿದ್ದ. ಅದಕ್ಕೋಸ್ಕರವಾಗಿ ಭಗವಂತನನ್ನು ರಾತ್ರಿ ಅಂತ ಕರೆದದ್ದು. ಹೀಗೆ ಎಲ್ಲ ಹಿರಿಯರಿಗೂ ಅದೇ ರೀತಿಯಾಗಿ ಕಿರಿಯ ಎಲ್ಲದಕ್ಕೂ ಕೂಡ ಭಗವಂತ ತಾನು ನಿಯಾಮಕನಾಗಿದ್ದ. ತಾನು ನಿಯಾಮಕನಾಗಿದ್ದುಕೊಂಡು ಭಗವಂತ ಆ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಂಡ. ಮತ್ತು ಜ್ಞಾನದತ್ವಾದ ಭಗವಂತ ಜ್ಞಾನವನ್ನೂ ಕೊಡುವನು. ಜ್ಞಾನವನ್ನೂ ಕೂಡ ಕೊಟ್ಟು ತಾನು ಏನು ಮಾಡಿದ ಅಂತ ಕೇಳಿದರೆ ಅವರನ್ನು ಸಲಹಿದಕ್ಕಂಥವನು. ಅದಕ್ಕೋಸ್ಕರವಾಗಿ ಭಗವಂತನನ್ನು ರಾತ್ರಿ ಎಂಬುದಾಗಿ ಉಪನಿಷತ್ತು ಕರೆದಿರತಕ್ಕಂತಹದ್ದು. ಅದಾದ ಮೇಲೆ ಹೇಳ್ತಾರೆ, ಸಹ ನಿರುಸ್ಸಾರಂ ಅಸ್ಕೃತೋಯಸಂ ದೇವ್ಯಾಯತಿ ಅಪೇದೋಹಾಸತೆ ತಮಾಹ. ಭಗವಂತ ರಾತ್ರಿ ನಾಮಕನಾಗಿ ರಾತ್ರಿ ಅಲ್ಲಿ ತಾನು ಇದ್ದ. ಹೌದು. ಅದಾದ ಮೇಲೆ ಹೇಳ್ತಾರೆ, ತನ್ನ ಉತ್ತಮವಾಗಿರ್ತಕ್ಕಂತಹ ಆ ಶುಭ್ರವರ್ಣದ ಉಷಾ ಎಂಬಂಥವಳನ್ನು ಅಲ್ಲಿ ತಾನು ನಿಯಾಮಕವಾಗಿಟ್ಟುಕೊಂಡು ತಾನು ಆ ಸೂರ್ಯಾದಿಗಳಲ್ಲಿ ಎಲ್ಲಿಗೆ ಜ್ಯೋತಿಷ ಬಾಧತೆ ತಮಃ, ಈ ಬೆಳಕು ಇದಕ್ಕೆ ತಮಸ್ಸಿಗೆ ದೂರ ಮಾಡಲಿಕ್ಕೆ, ತಮಸ್ಸನ್ನು ದೂರ ಮಾಡಲಿಕ್ಕಿರತಕ್ಕಂತಹದ್ದು ಯಾವುದು ಅಂತ ಕೇಳಿದ್ರೆ ಬೆಳಕು. ಸಹಜವಾಗಿ ಆ ಬೆಳಕು ಅದು ಕತ್ತಲನ್ನು ದೂರ ಮಾಡುವಂತಹದ್ದು. ಅದನ್ನೇ ಹೇಳ್ತಾರೆ, ಕತ್ತಲೆಯನ್ನು ಸೂರ್ಯಾದಿಗಳಲ್ಲಿದ್ದುಕೊಂಡು ಚಂದ್ರಾದಿಗಳಲ್ಲಿದ್ದುಕೊಂಡು ಎಲ್ಲ ಕಡೆಗಳಲ್ಲೂ ಕೂಡ ತಾನಿದ್ದುಕೊಂಡು ಆ ಎಲ್ಲ ಕತ್ತಲೆಗಳನ್ನು ನಾಶ ಮಾಡತಕ್ಕಂತಹ ಸ್ವರೂಪ ಅದು ಭಗವಂತನದ್ದು ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದಿನ ಋನ್ಮಂತ್ರದ ಹೇಳ್ತಾರೆ, ಎಲ್ಲದಕ್ಕೂ ಕೂಡ ಯಾಮಾದಿಗಳನ್ನು ಕೂಡ ತಾನು ಹೊಕ್ಕು. ಅದಾದ ಮೇಲೆ ಇಲ್ಲಿದ್ದಾನೆ ಒಡೆಯ ಭಗವಂತ, ಇಡೀ ಲೋಕಕ್ಕೆ ಒಡೆಯ. ಮತ್ತು ನಾವೆಲ್ಲರೂ ಕೂಡ ಅವನ ದಾಸರಾಗಿರತಕ್ಕಂಥವರು ಎಂಬುದಾಗಿ ಆ ವೇದಮಂತ್ರ ಭಗವಂತನ ಒಂದು ಸ್ವರೂಪವನ್ನು ಒಂದೊಂದಾಗಿ ಬಿಡಿಸ್ತಾ ಹೋಗಿದೆ. ಸರಿ, ಈ ರೀತಿಯಾಗಿ ಆ ಭಗವಂತನನ್ನು ರಾತ್ರಿ ಸೂಕ್ತವನ್ನು ನೋಡಿಕೊಂಡು, ರಾತ್ರಿ ಸೂಕ್ತ ನಿಯಾಮಕವಾಗಿರತಕ್ಕಂತಹ ಭಗವಂತನ ರೂಪ, ರಾತ್ರಿ ಸೂಕ್ತದಲ್ಲಿ ಇರತಕ್ಕಂತಹ ಭಗವಂತ ರೂಪ, ಇದೆಲ್ಲವನ್ನೂ ಕೂಡ ಚಿಂತನೆ ಮಾಡಿಕೊಂಡು ಅವನ ಸ್ವರೂಪವನ್ನು, ಅವನ ವ್ಯವಸ್ಥೆಯನ್ನು, ಇದೆಲ್ಲವನ್ನೂ ಕೂಡ ಚಿಂತನೆ ಮಾಡಿ ತನ್ಮೂಲಕವಾಗಿ ಏನಾಗ್ತದೆ ಅಂತ ಕೇಳಿದರೆ, ರಾತ್ರಿ ಸೂಕ್ತ ಕರ್ತವ್ಯೋ ನ್ಯಾಸವೇ ರಾತ್ರಿ ಸೂಕ್ತಂ ಜಪ್ಯಂ ತ್ರಿಂಶಃ ಅಂಜಸ ಅಂತ.
ಎಲ್ಲರೂ ಕೂಡ ಸನ್ಯಾಸಿಗಳಿಗೂ ಕೂಡ ಆ ರಾತ್ರಿ ಸೂಕ್ತದ ವ್ಯವಸ್ಥೆಯನ್ನು, ರಾತ್ರಿ ಸೂಕ್ತ ಸನ್ಯಾಸಿಗಳು ಕೂಡ ಅದನ್ನು ಜಪಿಸಬೇಕು, ಅದರ ಜಪಾದಿಗಳನ್ನು ಮಾಡಬೇಕು ಎಂಬುದಾಗಿ ಆ ರಾತ್ರಿ ಸೂಕ್ತ ನಿಯಾಮಕವಾಗಿರತಕ್ಕಂತಹ ಭಗವಂತನನ್ನು ಹೇಳ್ತಾರೆ. ಇದಾದ ಮೇಲೆ ಸರ್ವಶಬ್ದ ಉಪಾಸನೆಯನ್ನು ಭಗವಂತನಿಗೆ ಹೇಳ್ತಾರೆ. ಹೇಗೆ ಅಂತಂದರೆ, ಭಗವಂತ ಸರ್ವಶಬ್ದ ವಾಚ್ಯನಾಗಿದ್ದಾನೆ. ಆ ಸರ್ವಶಬ್ದ ವಾಚ್ಯನಾಗಿರ್ತಕ್ಕಂತಹ ಭಗವಂತ ಅಥ ಕಲ್ವಿಯಂ ಸರ್ವಸ್ಮೈ ವಾಚ ಉಪನಿಷತ್ ಸರ್ವಾ ಹಿ ವೇಮಾ ಸರ್ವಸ್ಮೈ ವಾಚ ಉಪನಿಷದಃ ಇಮಾಂ ತೇವ ಚಕ್ಷತೆ ಪೃಥಿವ್ಯಾ ರೂಪಂ ಸ್ಪರ್ಶ ಅಂತರಿಕ್ಷಸ್ಯ ಊಷ್ಮಾಣಃ ದಿವಃ ಸ್ವರಃ. ಹೀಗೆ ಭಗವಂತನ ಸರ್ವಶಬ್ದೋಪಾಸನೆಯನ್ನು ಉಪನಿಷತ್ತು ಹೇಳ್ತದೆ. ಏನು ಅಂತ ಕೇಳಿದ್ರೆ, ಎಲ್ಲ ಶಬ್ದಗಳಿಗೂ ಕೂಡ ಸಂಬಂಧಿಸತಕ್ಕಂತಹ ಒಂದು ರಹಸ್ಯವಾಗಿರತಕ್ಕಂತಹ ಉಪಾಸನೆ. ಅದು ನೇರವಾಗಿ ಭಗವಂತನ ವಿಷ್ಣು ಶಬ್ದಕ್ಕೆ ಸಂಬಂಧಿಸಿರತಕ್ಕಂತಹದ್ದು. ಅದಾದ ಮೇಲೆ ಒಂದು ಶಬ್ದವನ್ನು ಸಮನ್ವಯ ಮಾಡಿದರೆ ಉಳಿದಂತಹ ಎಲ್ಲ ಶಬ್ದಗಳು ಕೂಡ ಭಗವಂತನಿಗೆ ಸಮನ್ವಯವಾಗ್ತದೆ. ಯಾಕೆ ಅಂತಂದರೆ, ಒಂದು ಶಬ್ದ ಭಗವಂತನನ್ನು ಹೇಳ್ತದೆ ಅಂತ ಆದಮೇಲೆ ಉಳಿದಂತಹ ಎಲ್ಲ ಶಬ್ದಗಳು ಕೂಡ ಅವರನ್ನೇ ಹೇಳುವಂತಹದ್ದು. ಅದನ್ನು ಪ್ರತ್ಯೇಕವಾಗಿ ಮತ್ತು ಪುನಃ ಅದನ್ನು ಸಮನ್ವಯ ಮಾಡಬೇಕು ಅಂತಿಲ್ಲ. ಅದೇ ರೀತಿಯಾಗಿ ಆ ಭಗವಂತನನ್ನು ಸರ್ವಶಬ್ದ ವಾಚ್ಯ ಎಂಬುದಾಗಿ ಸಮನ್ವಯ ಮಾಡಿ, ಅದಾದ ಮೇಲೆ ಎಲ್ಲ ಋಷಿಗಳು ಕೂಡ ಏನು ಸರ್ವಶಬ್ದ ಸಂಬಂಧಿ ಅಂತ ಹೇಳ್ತಾರೆ. ಹೀಗೆ ಸ್ಪರ್ಶಾಕ್ಷರ, ಊಷ್ಮಾಕ್ಷರ ಎಲ್ಲ ಅಕ್ಷರಗಳಿಗೂ ಕೂಡ ಪ್ರತಿಪಾದ್ಯಮಾನವಾಗಿರ್ತಕ್ಕಂಥದ್ದು ಭಗವಂತ ಸರ್ವಶಬ್ದ ಪ್ರತಿಪಾದ್ಯ. ಈ ಸಕಲ ಶಬ್ದ ಪ್ರತಿಪಾದ್ಯಮಾನವನ್ನು ಭಗವಂತನಲ್ಲಿ ಸಮನ್ವಯ ಮಾಡ್ತಾರೆ. ಅಂತಹ ಸರ್ವಶಬ್ದ ಪ್ರತಿಪಾದ್ಯಮಾನವಾಗಿರ್ತಕ್ಕಂತಹ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ, ಸ್ವರಾಕ್ಷರ, ಊಷ್ಮಾಕ್ಷರ, ಸ್ಪರ್ಶಾಕ್ಷರ ಹೀಗೆ ಬೇರೆ ಬೇರೆ ರೂಪಗಳಲ್ಲಿ, ಅಕ್ಷರಗಳಲ್ಲಿ ಅವನ ಪ್ರತಿಪಾದ್ಯಮಾನವಾಗಿರ್ತಕ್ಕಂತಹ ಭಗವಂತನ ಸ್ವರೂಪವನ್ನು ಉಪನಿಷತ್ತು ನಮ್ಮ ಮುಂದೆ ತೆರೆದಿಡುತ್ತದೆ. ಹೀಗೆ ಆ ಭಗವಂತನನ್ನು ವ್ಯಾನ ಮತ್ತು ಪ್ರಾಣ, ಅಪಾನ ಇಲ್ಲಿರತಕ್ಕಂತಹ ಊಷ್ಮಾಕ್ಷರಗಳು ಎಲ್ಲವೂ ಕೂಡ ಪ್ರಾಣನಿಗೂ ಕೂಡ ಪ್ರತಿಪಾದ್ಯ ಎಂಬುದಾಗಿ ಹೇಳಿದ ನಂತರ, ಅದಾದ ಮೇಲೆ ಮುಂದೆ ಆ ಉಪನಿಷತ್ತು ಭಗವಂತನನ್ನೇ ವಾಗಭಿಮಾನಿ ದೇವತೆಯಾಗಿ ಸಂಬಂಧ ಹೇಳ್ತಾರೆ. ಯಾಕೆ ಅಂತ ಕೇಳಿದ್ರೆ, ಭಗವಂತ ಗಿರಾಪತಿರ್ ಲೋಕಪತಿರ್ ಧರಾಪತಿ ಅಂತ, ಗಿರಾಪತಿ ಅಂತ ಭಗವಂತ ವಾಗಿಗೆ ಅಭಿಮಾನಿ ದೇವತೆಯಂತೆ. ಅಂದರೆ ವಾಗ್ ಸಂಬಂಧಿಯಾಗಿ, ವಾಗ್ ದೇವತೆಯಾಗಿ ಭಗವಂತನಿರ್ತಾನೆ. ಈ ವಾಗ್ ದೇವತೆಯಾಗಿ ಭಗವಂತನಿದ್ದರೆ ಮಾತ್ರ ಆವಾಗ ಆ ಭಗವಂತ ವಾಗ್ದೇವತೆಯನ್ನು ಅನಿಸಿಕೊಳ್ತಾನೆ. ಅದಕ್ಕೋಸ್ಕರವಾಗಿ ಈ ವಾಗ್ದೇವತೆಯಾಗಿರ್ತಕ್ಕಂಥವನು ಅಂತಹ ಭಗವಂತನನ್ನು ಹೇಳಿದ ಮೇಲೆ, ತದಾದ ಮೇಲೆ ಯೋ ವಾಚಿತಿಷ್ಠನ್ ಯೋ ವಾಚ ಅಂತರಂ ವಾಕ್ ನವೇದ, ಮಾತಿನಲ್ಲಿರತಕ್ಕಂಥವನು ಆದರೆ ಮಾತಿಗೆ ನಿಲುಕದಿರತಕ್ಕಂಥವನು ಭಗವಂತ. ಮಾತುಗಳು ಶ್ರೇಷ್ಠವಾಗಿರತಕ್ಕಂತಹ ಮಾತುಗಳು ಅಂತ ಹೇಳಿದ್ರೆ ಅದು ಈ ವೇದಗಳು. ಭಗವಂತ ವಾಕ್ ದೇವತೆಯಾಗಿರ್ತಾನೆ, ಆದರೆ ಎಲ್ಲ ಮಾತುಗಳಿಗೂ ಕೂಡ ತಾನು ನಿಲುಕಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅದ್ಭುತವಾಗಿರ್ತಕ್ಕಂತಹ ಭಗವಂತ ಇಡೀ ಮಾತಿನ ನಿಯಾಮಕನಾಗಿರ್ತಾನೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಉಪನಿಷತ್ತು ಸರ್ವ ಶಬ್ದಗಳು ಕೂಡ ಸರ್ವಗುಣ ಪ್ರತಿಪಾದನಾಗಿರತಕ್ಕಂಥವನು ವಿಷ್ಣು. ಆ ವಿಷ್ಣು ಶಬ್ದ ಇದೆಲ್ಲವೂ ಕೂಡ ಮುಖ್ಯ ಪ್ರತಿಪಾದ್ಯ ಎಂಬುದನ್ನು ಹೇಳಿದ ಮೇಲೆ, ಅದಾದ ಮೇಲೆ ಮುಂದೆ ಹೇಳ್ತಾರೆ, ಆ ಒಂದು ಸಣ್ಣ ಕಥಾನಕವನ್ನು ಹೇಳ್ತಾರೆ. ಅದೇನು ಅಂತಂದರೆ, ಭಗವಂತ ಚತುರ್ಮುಖ ಎಲ್ಲ ಜೀವರುಗಳನ್ನು ಸೃಷ್ಟಿ ಮಾಡಿದ ಮೇಲೆ
ಒಂದು ತಾನು ಒಬ್ಬ ಶಿಷ್ಯನಾಗಿರ್ತಕ್ಕಂಥವನಿಗೆ ಬ್ರಾಹ್ಮಣನಿಗೆ ಬ್ರಾಹ್ಮಣವನ್ನು ಉಪದೇಶ ಮಾಡ್ತಾನಂತೆ. ಇದೆಲ್ಲವೂ ಈ ಎಲ್ಲ ವೇದಗಳಿಂದಲೂ ಕೂಡ ಭಗವಂತನನ್ನು ಸ್ತೋತ್ರ ಮಾಡಿ ಛಂದೋನಾಮಕ ರೂಪನಾಗಿರ್ತಕ್ಕಂತಹ ವಿಶೇಷವಾಗಿ ತಾನು ಸ್ತೋತ್ರ ಮಾಡಿ ಅದಾದ ಮೇಲೆ ಅದರಿಂದಾಗಿ ತಾನು ಸ್ವಸ್ಥಗೊಂಡ ಅಂತ ಹೇಳ್ತಾರೆ. ಹೀಗೆ ಸ್ವಸ್ಥಗೊಂಡ ಮೇಲೆ ಭಗವಂತ ಸಂಹಿತ ಛಂದೋನಾಮಕನಾಗಿ ಹೀಗೆ ಎಲ್ಲ ಛಂದೋನಾಮಕನಾಗಿ ಅದೇ ರೀತಿಯಾಗಿ ಸಂಹಿತಾನಾಮಕನಾಗಿ ಎಲ್ಲ ರೂಪಗಳಲ್ಲೂ ಕೂಡ ತಾನು ಪುಷ್ಟಿಗೊಂಡ ಎಂಬುದಾಗಿ ಹೀಗೆ ಭಗವಂತನ ಒಂದು ವ್ಯವಸ್ಥೆಯನ್ನು ಅವನ ಸಾಮರ್ಥ್ಯವನ್ನು ಹೇಳ್ತಾರೆ. ಭಗವಂತ ಎಲ್ಲ ಈ ವಿಷ್ಣು ಇತ್ಯಾದಿ ಇದೆಲ್ಲ ಇದೆ ಶಬ್ದಗಳು. ಆ ಎಲ್ಲ ಶಬ್ದಗಳು ಕೂಡ ಅಕಾರ ವಿಕಾರ ಎಲ್ಲವೂ ಕೂಡ ಅದೇನು ಅಂತ ಕೇಳಿದ್ರೆ ಪೂರ್ವೋತ್ತರ ವರ್ಣಗಳು. ಪೂರ್ವೋತ್ತರ ವರ್ಣಗಳ ಸಂಧಿಯಲ್ಲಿ ಆಗ್ತದೆ. ಆ ಸಂಧಿ ಅದು ಏನಾಗಿದೆ ಅಂತ ಕೇಳಿದ್ರೆ ನಕಾರ ಬಲಂ, ಶಕಾರ ಪ್ರಾಣ, ಆತ್ಮ, ಹೀಗೆ ಬಲ ಮತ್ತು ಆತ್ಮ ಅದೇ ರೀತಿಯಾಗಿ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಒಂದು ಸಂಬಂಧವುಳ್ಳದ್ದು ಎಂಬುದಾಗಿ ಭಗವಂತನ ಸಾಮರ್ಥ್ಯ, ಅದೇ ರೀತಿಯಾಗಿ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಒಂದು ಅವನ ಕ್ರಿಯೆಗಳು ಇದೆಲ್ಲವನ್ನೂ ಕೂಡ ಉಪನಿಷತ್ತು ಹೇಳ್ತದೆ. ಅದಾದ ಮೇಲೆ ಮುಂದೆ ಉಪನಿಷತ್ತು ವಿಷ್ಣು ನಾಮವ್ಯಾಖ್ಯಾನ ಎಲ್ಲ ವೇದಾದಿಗಳು ಏನೆಲ್ಲ ನಾಮಗಳಿದೆ ಅಥವಾ ವೇದಾದಿಗಳು ಯಾವುದೆಲ್ಲ ಇದೆ ಆ ಎಲ್ಲ ವೇದಾದಿಗಳು ಕೂಡ ಅದು ಏನು ಅದೆಲ್ಲವೂ ಕೂಡ ಭಗವಂತನದ್ದೇ, ಭಗವಂತನ ವಿಷ್ಣು ಎಂಬದ ನಾಮದ ವ್ಯಾಖ್ಯಾನ ರೂಪವಾಗಿರತಕ್ಕಂತಹದ್ದು. ಭಗವಂತನ ವಿಷ್ಣು ಎಂಬಂತಹ ಏನು ಶಬ್ದ ಇದೆ ಅವನನ್ನು ಹೇಳತಕ್ಕಂತಹ ವರ್ಣ ಇದೆ, ಇದರ ವ್ಯಾಖ್ಯಾನ ರೂಪವಾಗಿರತಕ್ಕಂತಹದ್ದು ಎಲ್ಲ ವರ್ಣಗಳು. ಇಂತಹ ಭಗವಂತನನ್ನು, ಅವನ ಸ್ವರೂಪವನ್ನು, ಅವನ ವಿಶಿಷ್ಟವಾಗಿರತಕ್ಕಂತಹ ಸಾಮರ್ಥ್ಯವನ್ನು, ಉಪದೇಶವನ್ನು ಮಾಡಲಿಕ್ಕೋಸ್ಕರವಾಗಿ ಇರತಕ್ಕಂತಹ ಹೊರಟಿರತಕ್ಕಂತಹ ಎಲ್ಲ ವೇದಗಳು. ಈ ವೇದಗಳು ಇದನ್ನು ಉಪಾಸನೆ ಮಾಡಬೇಕು. ಅದಾದ ಮೇಲೆ ಈ ಉಪನಿಷತ್ತು ಯಾರಿಗೆ ಅಂತ ಕೇಳಿದರೆ ಮೊದಲಿಗೆ ಇದನ್ನು ಹೇಳಿದರು. ಇದನ್ನು ಅರ್ಹತೆ, ಈ ಜ್ಞಾನದ ಅರ್ಹತೆ ಯಾರಿಗಿದೆ ಅಂತ ಕೇಳಿದರೆ ಉಪನಿಷತ್ತೇ ಆ ಅರ್ಹತೆಯ ಉಳ್ಳವರನ್ನು ಹೇಳ್ತದೆ, ಪಟ್ಟಿ ಮಾಡ್ತದೆ. ಯಾರು ಅಂತ ಕೇಳಿದ್ರೆ ತಾ ಏತಾ ಸಂಹಿತ ನಾ ಅನಂತೆ ವಾಸಿನೇ ಪ್ರಬ್ರೂಯಾತ್ ನಾ ಸಂವತ್ಸರ ವಾಸಿನೇ ನಾ ಪ್ರವಕ್ತ್ರೆ ಇತ್ಯಾಚಾರ್ಯ ಆಚಾರ್ಯ. ಭಗವಂತನನ್ನು ಅನ್ಯ ವಿದ್ಯೆಗಳಲ್ಲಿ ತನ್ನ ವಿಶಿಷ್ಯ ಅಲ್ಲದವನಿಗೆ ಹೇಳಬಾರ್ದು. ಅದಾದ ಮೇಲೆ ಅನ್ಯ ವಿದ್ಯೆಗಳಲ್ಲಿ ತನ್ನ ಶಿಷ್ಯನೇ ಆಗಿದ್ದರೂ ಕೂಡ 1 ವರ್ಷ ತನ್ನ ಬಳಿಯಲ್ಲಿ ವಾಸ ಮಾಡದಿದ್ದರೆ ಅವನಿಗೂ ಕೂಡ ಇದನ್ನು ಹೇಳಬಾರ್ದು. ಮತ್ತು ಅನ್ಯ ವಿದ್ಯೆಗಳನ್ನು ತಿಳಿದು ವಿಷ್ಣು ಭಕ್ತಿಯಾದಿಗಳು ಅವನಲ್ಲಿ ಇಲ್ಲ ಅಂತಾದರೆ ಅದಕ್ಕೂ ಅಂಥವನಿಗೂ ಹೇಳಬಾರ್ದು. ಮತ್ತು ಯಾರಿಗೆ ಭಗವಂತನಲ್ಲಿ ರತಿ, ಭಗವಂತನ ಅಸ್ತಿತ್ವದಲ್ಲಿ ಮೊದಲಿಗೆ ಭಗವಂತನನ್ನು ಅಸ್ತಿತ್ವ, ನಾಸ್ತಿಕನಿಗೆ ಭಗವಂತನನ್ನು ಕಿಂಚಿತ್ತೂ ಕೂಡ ಒಪ್ಪಿಕೊಳ್ಳುವುದಿಲ್ಲ. ಭಗವಂತನ ಸಾಮರ್ಥ್ಯ ಅಥವಾ ಭಗವಂತನ ಬಗ್ಗೆ ಕಿಂಚಿತ್ತೂ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ಅಂಥವರಿಗೆ ಈ ಜ್ಞಾನದ ಉಪದೇಶವನ್ನು ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಅದಾದ ಮೇಲೆ ಇನ್ನು ವಿಷ್ಣು ಭಕ್ತಿಯಾದಿ ಗುಣಗಳಿದ್ದರೂ ಕೂಡ ಪ್ರಯೋಜನ ಇಲ್ಲ. ಕೇವಲ ದೇವರನ್ನು ಭಕ್ತಿ ಮಾಡ್ತಾನೆ, ಭಕ್ತಿ ಮಾಡಿದ್ರೂ ಪ್ರಯೋಜನ ಇಲ್ಲ. ಮತ್ತೇನು ಕೇಳಿದರೆ ಅದನ್ನು ತಾನು ಏನು ತಿಳ್ಕೊಂಡಿದ್ದಾನೆ ಅದನ್ನು ಮತ್ತೊಬ್ಬನಿಗೆ ನಾ ಪ್ರವಕ್ತ್ರೆ, ತಾನು ತಿಳಿದಿರತಕ್ಕಂತಹ ವಿದ್ಯೆಯನ್ನು ಮತ್ತೊಬ್ಬನಿಗೆ ಪಾಠ ಮಾಡಿಲ್ಲ ಅಂತ ಹೇಳಿದ್ರು ಕೂಡ ಅಂಥವನಿಗೂ
ಈ ವಿದ್ಯೆ ಹೇಳಬಾರದು. ಅಧ್ಯಯನ ಮಾಡಿದ್ದಾನೆ, ಅಧ್ಯಯನ ಮಾಡಿದ ಮೇಲೆ ಅದರ ಜ್ಞಾನದ ಪಾಠಗಳನ್ನು ಹೇಳಿಲ್ಲ ಅಂತ ಹೇಳಿದ್ರೆ, ತುಂಬ ಅಧ್ಯಯನ ಮಾಡಿದ್ದಾನೆ, ಅಧ್ಯಯನ ಮಾಡಿದವನು ಇನ್ನೊಬ್ಬನಿಗೆ ಪಾಠಾದಿಗಳನ್ನು ಮಾಡುವ ಮೂಲಕವಾಗಿ ಶಿಷ್ಯಾದಿಗಳನ್ನು ತಯಾರು ಮಾಡಬೇಕು. ತಾನು ಶಿಷ್ಯಾದಿಗಳನ್ನು ತಯಾರು ಮಾಡದೆ ಅವರಿಗೆ ಜ್ಞಾನದ ಉಪದೇಶವನ್ನು ಕೊಡದೆ ತಾನು ಕೇವಲ ತಾನು ಮಾತ್ರ ತಿಳ್ಕೊಂಡ್ರೆ ಏನು ಪ್ರಯೋಜನ? ಅದಕ್ಕೋಸ್ಕರವಾಗಿ ಜ್ಞಾನದ ಹರಿವು, ಜ್ಞಾನದ ಇನ್ನೊಬ್ಬನಿಗೆ ಅದನ್ನು ಮತ್ತೊಬ್ಬನಿಗೆ ಅದನ್ನು ಹೇಳಬೇಕು. ಹೇಳುವ ಮೂಲಕವಾಗಿ ಅವನಿಗೆ ತಾನು ಆ ಭಗವಂತನ ಜ್ಞಾನದ ಬಗ್ಗೆ ಅದರ ಜ್ಞಾನವನ್ನು ಮೂಡಿಸಬೇಕು. ಇಂಥವನಿಗೆ ಆ ಪ್ರವಚನ ಶಕ್ತಿ, ಒಳ್ಳೆಯ ಮಾತನಾಡುವಿಕೆಯ ಶಕ್ತಿ, ಪ್ರಕೃಷ್ಟ ವಚನ, ಚೆನ್ನಾಗಿ ಮಾತನಾಡತಕ್ಕಂತಹ ಶಕ್ತಿ ಅದೂ ಕೂಡ ಬೇಕು. ಅಂಥವನಿಗೆ ಆ ಜ್ಞಾನದ ಉಪದೇಶವನ್ನು ಮಾಡಬೇಕು. ಆ ಜ್ಞಾನದ ಉಪದೇಶವನ್ನು ಮಾಡಿ ಅದಾದ ಮೇಲೆ ಆ ಪ್ರವಚನ ಶಕ್ತಿ ಇಲ್ಲ ಅಂತಾದರೂ ಕೂಡ ಪ್ರಯೋಜನ ಇಲ್ಲ. ಇಂತಹ ಒಳ್ಳೆಯ ರೀತಿಯಲ್ಲಿ ಅದನ್ನು ಪ್ರವಚನ ಮಾಡುವ ಮೂಲಕವಾಗಿ ತನ್ಮೂಲಕವಾಗಿ ಅದರಲ್ಲಿ ಒಳ್ಳೆಯ ಆಸಕ್ತಿಯಾದಿಗಳನ್ನು ಉಳ್ಳವನಿಗೆ ಮಾತ್ರ ಇದರ ಉಪದೇಶಗಾದಿಗಳನ್ನು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಭಗವಂತನ ಎಲ್ಲ ಶಬ್ದಗಳು ಕೂಡ ಅದು ವಿಷ್ಣುವಿನ ನಾಮ, ವಿಷ್ಣುನಾಮದ ಎಲ್ಲ ವ್ಯಾಖ್ಯಾನ ರೂಪವಾಗಿರತಕ್ಕಂತಹದ್ದು ಅಂತ ಹೇಳಿಕೊಂಡು ಅದಾದ ಮೇಲೆ ಎಲ್ಲ ಸರ್ವೈಶ್ಚ ವೈದಿಕೈ ಪದೈ ಲೋಕಶಬ್ದೈ ಮೇಘಾಗ್ನಿ ವಾರಿಧಿ ತಲಾದಿರಥೈಶ್ಚ ಸರ್ವೈ ಏಕೋ ವಿಧೇಯ ಪರಿಪೂರ್ಣ ಗುಣ ಪ್ರಿಯೋಲಂ ನಾರಾಯಣ ಮೋದೈ ತದೈವ ಸುತಿಷ್ಠಮೇತು. ಭಗವಂತ ವೈದಿಕ ಪದಗಳು, ವೈದಿಕ ಪದಗಳು, ಲೌಕಿಕ ಪದಗಳು, ಮತ್ತು ಮೋಡ, ಬೆಂಕಿ, ಸಮುದ್ರ, ಮತ್ತು ಕೈಯಿಂದ ಎರಡು ಕೈಗಳನ್ನು ಹೊಡೆದಾಗ ಅದರಿಂದ ಬರತಕ್ಕಂತಹ ಶಬ್ದ ಎಲ್ಲವುಗಳು ಕೂಡ ಭಗವಂತನನ್ನೇ ಹೇಳುವಂತಹದ್ದು ಹೊರತು ಭಗವಂತನನ್ನು ಬಿಟ್ಟು ಉಳಿದ ಯಾವ ದೇವತೆಗಳನ್ನು ಹೇಳುವುದಿಲ್ಲ. ಸರ್ವೇ ಘೋಷ, ಸರ್ವೇ ಎಲ್ಲವೂ ಕೂಡ ಸಮುದ್ರದ ಎಲ್ಲ ವರ್ಣಗಳು, ಶಬ್ದಗಳು ಎಲ್ಲವೂ ಕೂಡ ಅದು ಭಗವತ್ ಪ್ರತಿಪಾದ್ಯ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಮುಂದೆ ಆ ಭಗವಂತನ ವಾಯುದೇವರ 3 ಅವತಾರಗಳನ್ನು ವರ್ಣನೆ ಮಾಡ್ತಾರೆ. ಯಸ್ಯ ತ್ರೀಣಿ ಉದಿತಾನಿ ವೇದವಚನೆ ರೂಪಾಣಿ ದಿವ್ಯಾನಿಲಂ ಬಟ್ ತದ್ದರ್ಶನಂ ಇತ್ತಮೇವ ನೀತಂ ದೇವಸ್ಯ ವರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ವೃಕ್ಷೋದ್ಧೀಯಂ ವಪುಃ ಮಧ್ವೋ ಯತೃತೀಯಮಿದನ ಗ್ರಂಥಃ ಕೃತ ಕೇಶವೇ. ಇದು ಭಗವಂತನ ಸೇವಕನಾಗಿರತಕ್ಕಂತಹ ಹನುಮಂತ ಅವರ ಅವತಾರದ 3 ಅವತಾರಗಳನ್ನು ವರ್ಣನೆ ಮಾಡತಕ್ಕಂತಹ ಈ ಸ್ತೋತ್ರ. ಅದರಲ್ಲಿ ಬಳಿತ್ತಾದಿ ರೂಪಗಳಲ್ಲಿ, ಬಳಿತ್ತಾದಿ ವೇದಮಂತ್ರಗಳಲ್ಲಿ ಹೇಳಲ್ಪಟ್ಟಿರತಕ್ಕಂತಹದ್ದು. ಅಷ್ಟು ಮಾತ್ರವಲ್ಲದೆ ಇದು ಮೊದಲ ರೂಪ, ಮೂಲ ರೂಪ, ಅದು ಬಲ ಜ್ಞಾನ ಎರಡೂ ಕೂಡ ಇದೆ. ಅದಾದ ಮೇಲೆ ಲೋಕಕ್ಕೆ ಪೋಷಣೆ, ಪ್ರೇರಣೆ ಇದೂ ಕೂಡ ನೀಡುವಂತಹದ್ದು. ಅಷ್ಟು ಮಾತ್ರವಲ್ಲದೆ ವಾಯುದೇವರ ಪ್ರಥಮಾವತಾರ ಮೂಲ ರಾಮಾಯಣ ಅದು ಕೊಟ್ಟಿರತಕ್ಕಂತಹದ್ದು. ಅದಾದ ಮೇಲೆ ಎರಡನೆಯ ರೂಪ ಅದು ಶತ್ರು ಭಯಂಕರ, ಆ ಶತ್ರುವಿಗೆ ಭಯಂಕರವಾಗಿರತಕ್ಕಂತಹ ರೂಪ, ಶತ್ರುಗಳ ಸೇನೆಯನ್ನು ಸದೆಬಡಿಯತಕ್ಕಂತಹ ರೂಪ. ಅದಾದ ಮೇಲೆ ಮುಂದಿನ 3ನೆಯ ರೂಪ ಅದ್ವೈತು, ಆ 3ನೆಯದ್ದಾಗಿರತಕ್ಕಂತಹ ಆ ರೂಪ ಅದು ಪ್ರಸಿದ್ಧವಾಗಿರತಕ್ಕಂತಹ ಮಧ್ವರೂಪ. ಅಲ್ಲಿ ಆ ಭಾಷ್ಯಾದಿಗಳನ್ನು ರಚನೆ ಮಾಡಿ, ಭಾಷ್ಯಾದಿಗಳನ್ನು ರಚನೆ ಮಾಡಿರತಕ್ಕಂತಹ ರೂಪ ಎಂಬುದಾಗಿ ಹೀಗೆ ಆ ಭಗವಂತನ ವಿಶಿಷ್ಟವಾಗಿರತಕ್ಕಂತಹ ಒಂದು ಸಾಮರ್ಥ್ಯವನ್ನು ಕೊಂಡಾಡ್ತಾರೆ. ಇಂತಹ ಭಗವಂತನ ಅದ್ಭುತವಾಗಿರತಕ್ಕಂತಹ ಪ್ರಾಣದೇವರ ಸಾಮರ್ಥ್ಯವನ್ನು ಹೇಳ್ತಾರೆ. ಅದಾದ ಮೇಲೆ ಆ ಹಿಂದಿನ ಸ್ತೋತ್ರದ ಮಂತ್ರದ
ವ್ಯಾಖ್ಯಾನವನ್ನು ಮಾಡ್ತಾರೆ. ಅದೇನು ಅಂತಂದರೆ ಹನುಶಬ್ದ ಜ್ಞಾನವಾಚಿ ಹನುಮಾನ್ ಅತಿಶಬ್ದಿತ. ಭಗವಂತ ಹನುಮಾನ್ ಅನಿಸ್ತಾರೋ ಪ್ರಾಣದೇವರು ಹನುಮಾನ್ ಅಂತ ಅನಿಸಿಕೊಳ್ತಾನೆ. ಯಾಕೆ? ಹನುಶಬ್ದ ಜ್ಞಾನವಾಚಿ. ಹನು ಅಂದರೆ ಜ್ಞಾನ, ಜ್ಞಾನಕ್ಕೆ ಕಾರಕವಾಗಿರ್ತಕ್ಕಂತಹ ರೂಪ, ಜ್ಞಾನಕ್ಕೆ ಆ ಜ್ಞಾನದ ಅರ್ಥವನ್ನು ಕೊಡತಕ್ಕಂತಹದ್ದು. ಅದಾದ ಮೇಲೆ ಮತಿ, ಮತಿಶಬ್ದಿತ ಹನುಮಾನ್ ಮತಿಶಬ್ದಿತ. ಈ ಮತಿಶಬ್ದ ಸಾಧನೇ ಮತಿ. ಭಗವಂತ ಪ್ರಾಣದೇವರು ಈ ಎಲ್ಲ ಸಾಧನೆಗಳನ್ನು ಮಾಡಿರೋದಕ್ಕೆ ಯಥಾರ್ಥ ಜ್ಞಾನ ರೂಪವಾಗಿರತಕ್ಕಂತಹ ಶ್ರೀರಾಮ ಅದನ್ನು ಈ ಹನುಮಂತ ರೂಪ ಮೂಲ ರಾಮಾಯಣಗಳನ್ನು ಚೆನ್ನಾಗಿ ಪ್ರವಚನವನ್ನು ಮಾಡುವ ಮೂಲಕವಾಗಿ ಹನುಮಂತ ಸಜ್ಜನರಿಗೆ ಕೊಡ್ತಾರೆ. ಅದಾದ ಮೇಲೆ ಭೀಮ ಮಾ ಭೀಹಿ, ಯಾರೂ ಕೂಡ ಭಯಪಡಬೇಡಿ, ಭಯವನ್ನು ಹೊಂದಬೇಡಿ ಎಂಬುದಾಗಿ ಹೇಳಿರ್ತಕ್ಕಂತಹ ರೂಪ ಅದು ಭೀಮರೂಪ. ಇಂತಹ ಪ್ರಥಮೋ ಭೀಮ ಇತ್ಯುಕ್ತ ವಾಚೋಮ ಮಾತಲ ಸ್ಮೃತ. ಮೃತ ಭೀಮ ಶಬ್ದಕ್ಕೆ ಪ್ರಮಾಣಭೂತವಾಗಿರತಕ್ಕಂತಹ ಶಾಸ್ತ್ರಗಳನ್ನು ಧಾರಣೆ ಮಾಡಿರ್ತಕ್ಕಂಥವರು. ಅದಾದ ಮೇಲೆ ಸಪ್ತಶಿವಾಸು ಮಾತೃಷು, ಮೃಗಾದಿ 4 ವೇದಗಳು, ಇತಿಹಾಸ, ಪುರಾಣ, ಪಂಚರಾತ್ರ, ಹೀಗೆ ಆ 7 ಶಾಸ್ತ್ರಗಳಲ್ಲಿ ಚೆನ್ನಾಗಿ ಆಸಕ್ತಿಯನ್ನು ಹೊಂದಿರತಕ್ಕಂಥವರು ಅಂಥವರು ಆ ವಾಯುದೇವರು. ಅಂತಹ ಇದರಲ್ಲಿ ಶೇತೆ ಅದರಲ್ಲಿ ಚೆನ್ನಾಗಿ ಅದರಲ್ಲಿ ನಿಪುಣರಾಗಿರತಕ್ಕಂಥವರು ಭೀಮ. ಜ್ಞಾನಕ್ಕೆ ಜನಕವಾಗಿರತಕ್ಕಂತಹದ್ದು ಅಂತ ಶಾಸ್ತ್ರ, ಅಂತಹ ಭೀಮ ಅಂತ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ರಥರಾದದ್ರಿಂದಾಗಿ ಅದನ್ನು ಭೀಮರೂಪ ಅಂತ ಹೇಳ್ತಾರೆ. ಅದಾದ ಮೇಲೆ ಮಧುದ್ಯೌರಸ್ತು ಅಪ್ಪಿತ, ಒಳ್ಳೆಯ ಮಧ್ವ ಶಬ್ದಕ್ಕೆ ಯಾಕೆ ಮಧ್ವ ಅಂತ ಕರೀತಾರೆ ಅಂತ ಕೇಳಿದ್ರೆ ಮಧ್ವ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ಆನಂದ ಅಂತ ಅರ್ಥ, ಆನಂದವನ್ನು ಕೊಡತಕ್ಕಂತಹದ್ದು ಶಾಸ್ತ್ರ. ಮಧ್ವರು ಅಂತ ಯಾಕೆ ಕರೀತಾರೆ ಅಂತ ಕೇಳಿದ್ರೆ ಆನಂದದಾಯಕವಾಗಿರತಕ್ಕಂತಹದ್ದು, ಒಳ್ಳೆಯ ಆನಂದವನ್ನು ಕೊಡತಕ್ಕಂತಹ ರೂಪ. ಆ ವ ಅಂದರೆ ತೀರ್ಥ, ಆ ಮಧ್ವ ಆದವೇ ಆನಂದ ತೀರ್ಥರು. ಈ ಒಳ್ಳೆಯ ಶಾಸ್ತ್ರಗಳನ್ನು ಕೊಟ್ಟಿರತಕ್ಕಂತಹ ರೂಪ ಎಂಬುದಾಗಿ ಹೀಗೆ ಆ ವಾಯುದೇವರ 3ನೇ ಅವತಾರ. ಇಂತಹ ಭಗವಂತನನ್ನು ಒಳ್ಳೆಯ ರೀತಿಯಲ್ಲಿ ಕೊಂಡಾಡ್ತಾರೆ. ಅದಾದ ಮೇಲೆ ಉಪನಿಷತ್ತಿನ ಕೊನೆಯಲ್ಲಿ ಮಂಗಳಾಚರಣೆಯಲ್ಲಿ ಮಾಡ್ತಾರೆ. ಆ ಭಗವಂತನನ್ನು ಇಲ್ಲಿ ದಶ ಅಂತ ಹೇಳಿಕೊಂಡು ಹೇಳ್ತಾರೆ. ದಶೇತಿ ಸರ್ವಮುತ್ತಿಷ್ಟಂ ಸರ್ವಂ ಪೂರ್ಣವಿಹೋಚತೆ ಅಂತ. ಭಗವಂತನನ್ನು ಪ್ರಾಣದೇವರನ್ನು ದಶ ಅಂತ ಹೇಳಿದ್ರಿಂದಾಗಿ ದಶಶಬ್ದಕ್ಕೆ ಕೇವಲ 9 ನಂತರತಕ್ಕಂಥ 10 ಅಂತ ಅರ್ಥ ಅಲ್ಲ, ಮತ್ತೆ ದಶಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ದಶ ಅಂತ ಹೇಳಿದರೆ ಅದು ನಮ್ಮ ಸಂಖ್ಯಾವಾಚಕವಾಗಿದ್ದರೂ ಕೂಡ ದಶ ಅಂತ ಹೇಳಿದರೆ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಪೂರ್ಣವಾಗಿರತಕ್ಕಂತಹ ಪಾಂಡಿತ್ಯವುಳ್ಳವರು ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಈ ಭಾಷ್ಯದಲ್ಲಿ ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಕೊನೆಯ ಮಂಗಳಾಚರಣೆಯನ್ನು ಮಾಡ್ತಾರೆ. ಪೂರ್ಣಾಗಣ್ಯ ಗುಣೋದರ ಧಾಮ್ನೇ ನಿತ್ಯಾಯ ವೇದಸೆ ಅಮಂದ ಋತುಸಾಂಗಾಯ ಪ್ರೇಯಸೆ ವಿಷ್ಣವೇ ನಮಃ. ಆ ಭಗವಂತ ಸರ್ವಜ್ಞ, ನಾಶರಹಿತ, ಸರ್ವಜ್ಞ, ಇದೆಲ್ಲವನ್ನೂ ಕೂಡ ಇಟ್ಟುಕೊಂಡು ಅಂತಹ ಭಗವಂತ ನಮಗೆ ಅನುಗ್ರಹವನ್ನು ಮಾಡಲಿ. ಈ ರೀತಿಯಾಗಿ ಆ ಮಂಗಲಾಚರಣೆಯನ್ನು ಯಾವ ರೀತಿಯಾಗಿ ಆರಂಭದ ಮಂಗಳಾಚರಣೆಯನ್ನು ಮಾಡಿ ಐತರೇಯ ಉಪನಿಷತ್ತಿನ ಕೊನೆಯ ಮಂಗಳಾಚರಣೆ ಅದರಲ್ಲಿ ಭಗವಂತನನ್ನು ತಾನೆಲ್ಲ ಏನೆಲ್ಲ ಮಾಡಿದ್ದೇನೆ ಆ ಎಲ್ಲವನ್ನೂ ಕೂಡ ಭಗವಂತನಿಗೆ ಅರ್ಪಿಸುವ ಮೂಲಕವಾಗಿ ತಾವು ಮಾಡಿರತಕ್ಕಂತಹ ಈ ಭಾಷ್ಯದ ಮಂಗಲವನ್ನು ಕೂಡ ಭಗವಂತನಿಗೆ ಅರ್ಪಿಸ್ತಾರೆ. ಈ ರೀತಿಯಾಗಿ ಇಷ್ಟು ದಿವಸಗಳ ಕಾಲ ಐತರೇಯ ಉಪನಿಷತ್ತಿನ ಯಥಾಶಕ್ತಿಯಾಗಿ ಯಥಾಮತಿಯಾಗಿರ್ತಕ್ಕಂತಹ ಏನು ಚಿಂತನೆಗಳು ನಡೆದಿದೆ ಇದೆಲ್ಲವನ್ನೂ ಕೂಡ ಅಧಿಪತಿಯಾಗಿರ್ತಕ್ಕಂತಹ ವಾಗ್ದೇವತೆಯಾಗಿರ್ತಕ್ಕಂತಹ ಅಭಿಮಾನಿಯಾಗಿರ್ತಕ್ಕಂತಹ ಪ್ರಾಣದೇವರ ಅಂತರ್ಗತನಾಗಿರ್ತಕ್ಕಂತಹ ರಾಮಚಂದ್ರನಲ್ಲಿ ಎಲ್ಲ ಚಿಂತನೆಗಳನ್ನು ಕೂಡ ಅರ್ಪಿಸ್ತೇವೆ. ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಮಸ್ತು. ಯಸ್ಸರ್ವಣ ಸಂಪೂರ್ಣ ಸರ್ವದೋಷವರ್ಜಿತ ಪ್ರೀತಾಂ ಪ್ರೀತೇ ಬಾಲಂ ವಿಷ್ಣುರ್ಮೇ ಪರಮಸ್ವರತ್. ಶ್ರೀಕೃಷ್ಣಾರ್ಪಿತಮಸ್ತು.